ನಾವು 18 ಜನ ಇದ್ದೀವಿ. ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅದು ನಾನು ವೆಲ್ಕಮ್ ಮಾಡಿದೆ. ಏಕೆಂದರೆ ಇದ್ರ ಬಗ್ಗೆ ನಾವು ಯಾಕಪ್ಪ ಭಾರತೀಯ ಜನತಾ ಪಾರ್ಟಿಲಿ 43 ಜನ ಇದ್ದಾರೆ, ಅವ್ರಿಗೊಂದು ಸೀಟ್ ಆನಂದವಾಗಿ ಸಿಕ್ಕುತ್ತೆ, ನಾವ್ಯಾಕೆ 18 ಜನ ಇಟ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅನ್ನೋ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ನ ವೆಲ್ಕಮ್ ಮಾಡಿದೆ ನಾನು. ಅಂದರೆ ಇದರಲ್ಲಿ ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನ ತಿಳ್ಕೊಳ್ಬಾರ್ದು. 1914 ಹೌದು, ಅವರು ಮೊದಲನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ 286 ಸೀಟನ್ನು ಗಳಿಸಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರ್ಬೋದಾಗಿತ್ತು. ಆದರೂ NDA ಸ್ನೇಹಿತರನ್ನೆಲ್ಲ ಸೇರಿಸಿ ಸರ್ಕಾರ ಮಾಡೋದು. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೋಧರಾ ಪ್ರಕರಣದ ಬಗ್ಗೆ ಬಹಳ ಕಠಿಣವಾಗಿ ನಾನು, ಚಂದ್ರಬಾಬು ನಾಯ್ಡು ಅವರು ಕಠಿಣವಾಗಿ ಆ ವಿಷಯದಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ಅದಾದಮೇಲೆ ಅವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ನನ್ನ ಅವರ ಭೇಟಿಯಾಯಿತು. ಅದು ಹಿಂದೆ ಹೇಳಿದ್ದೇನಾಗಲಿಲ್ಲ. ಅಲ್ಲಿಂದ ನನ್ನ ಸಂಬಂಧ ಮೋದಿಯವ್ರ ಜೊತೆ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ನಮ್ಮ ಸಂಬಂಧ ಕಳೆದ 10 ವರ್ಷದಲ್ಲಿ ಅದು ಬೆಳೆಯಲಿಲ್ಲ. ವೈಯಕ್ತಿಕವಾಗಿ ನನ್ನ ಅವರ ಸಂಬಂಧ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿಯವರಿಗೆ ನೀನು ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದ್ರಿಂದ ಅದನ್ನು ನಿಮ್ಮ ಮುಂದೆ ಆಗಲೇ ಹೇಳಿದ್ದೀನಿ. ನೀನು ಹೊಸತೇನಿಲ್ಲ. ಅದರಿಂದ ನಮ್ಮ ಸಂಬಂಧ ನಾಟ್ ಬಿಕಾಸ್ ಆಫ್ ಓನ್ಲಿ ಫಾರ್ ಎ ಮೆಂಬರ್ಶಿಪ್ ಆಫ್ ರಾಜ್ಯಸಭಾ. It is a personal bondage between me and Modi from last 10 years. On all circumstances, I stood with Modi, I stood with the Prime Minister for the work that he has done in the last 10 years to see that this country's development, all-round development, and much more than that. Now, there are so many problems. India is a vast country, 145 crores population. So, now I don't think there is any other leader who can compete with Modi from my India. Let us be frank. So, not only the overall development of our country, he said in 2040 or 45,
5 trillion ಅವರ ಎಕನಾಮಿಕ್ ಗ್ರೋತ್ ಆ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ನಮ್ಮ ಆರ್ಥಿಕ ಶಕ್ತಿ, ಡಿಫೆನ್ಸ್ನಲ್ಲಿ ನಮ್ಮ ಶಕ್ತಿ ಎಷ್ಟು ಹೆಚ್ಚಾಗಿದೆ, ಹೀಗೆ ಹಲವಾರು ವಿಷಯ ಹೇಳಬಹುದು. ವಿದೇಶದಲ್ಲಿ ಇವತ್ತು ಮೋದಿಯವರನ್ನ ಒಬ್ಬ ನಾಯಕ ಅಂತ ಗುರುತಿಸಿದ್ದಾರೆ. ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲೂ ಕೂಡ ಮೋದಿಯವರ ಬಗ್ಗೆ ಒಂದು ಎತ್ತರದ ಸ್ಥಾನ ಇದೆ. ಆ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಅದನ್ನು ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟ್ಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವರ ಜೊತೆ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಆ ಸಂಬಂಧ ನಾನು ಸದಸ್ಯನಿಲ್ಲದೇ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧ ಇತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವರನ್ನು ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ನಾನು ನನ್ನ ನಿಕಟವಾದ ಸಂಬಂಧವನ್ನು ನನ್ನ ಜೀವನದ ಕೊನೆಯ ಘಟ್ಟದವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನಾವು ಇಂಡಿಯಾ ಜೊತೆ ಸೇರಿದ್ದೇವೆ. ಇದು ಕೇವಲ ಒಂದು ರಾಜ್ಯಸಭಾ ಸೀಟ್ನಿಂದ ಅಂತ್ಯ ಆಗುತ್ತೆ ಅಂತೇಳಿ ಯಾರು ಭಾವಿಸ್ಕೊಳ್ಬಾರ್ದು. ಅವರ್ ಬಾಂಡೇಜ್, our relationship will be continued as long as Devegowda is alive. And Kumaraswamy is in the cabinet and will continue there as one of the prominent ministers. And what little he can do the service to the nation, he will do it. But so far as Karnataka is concerned, and what little service I can do for a regional party. Our party is a regional party. What little I can do with the cooperation of so many leaders. I have not called any leaders for the press conference. I told only Ramesh Kumar. Tippeswamy is here. Raghunath, our Reddy, Chowdhury is sitting. Burraj Hunshe Mardor. From Burraj. So I have not actually called any leaders. Only told ರಮೇಶ್ ಕೂಡ ಬಾಳೆಯಲ್ಲಿ ಊಟ ಹಾಕಿಸಿ ನಾನು ಊಟ ಮಾಡ್ತೀನಿ, ಎಲ್ಲ ಜೊತೆ ಊಟ ಮಾಡಲಿತ್ತು. ಇಷ್ಟು ನಾನು ರಮೇಶ್ ಕೊಟ್ಟರಿಗೆ ತಿಳಿಸಿದ್ದೆ. ಎಲ್ಲ ಸ್ನೇಹಿತರು ತಿಪ್ಪೇಸ್ವಾಮಿ ಇರೋದು ಎಲ್ಲ ಬಂದಿದ್ದಾರೆ. ನಾವು ಎಲ್ಲ ಊಟ ಮಾಡೋಣ. ಬಟ್ ನಾನು ಕೂತ್ಕೊಳ್ಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ಈ ಪಕ್ಷದ ಬೆಳವಣಿಗೆಗೆ ಎಷ್ಟು ಕೈಲಿ ಶಕ್ತಿ ಇದೆಯೋ, ಏಕೆಂದರೆ ಒಂದು ನಾನು ವೀಲ್ ಚೇರ್ ಬಂದೆ. ಈಗ ಪಾರ್ಲಿಮೆಂಟ್ಗೂ ವೀಲ್ ಚೇರ್ಲೇ ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯದ ವಿಷಯದ ಬಗ್ಗೆ, ದೇಶದ ವಿಷಯದ ಬಗ್ಗೆ ಮಾತನಾಡುವಾಗ ನಾನು ನಿರ್ಭಯವಾಗಿ ಮಾತನಾಡ್ತಾ ಇದ್ದೆ. ಯಾರ ಹಂಗಿಗೆ ಒಳಗಾಗಿ ನಾನು ಮಾತನಾಡಿದ್ರು ಅಂತ. ಇಲ್ಲಿ ನಮ್ಮ ಪಕ್ಷದ ಬೆಳವಣಿಗೆಗೆ ನಾವು ಇಂಡಿಯಾದಲ್ಲಿ ಇದ್ದೇವೆ.
ಆದರೆ ಪಕ್ಷನೂ ಸಂಘಟನೆ ಮಾಡ್ಬೇಕಲ್ಲ. ಇಲ್ಲಿ ತಿಪ್ಪೇಸ್ವಾಮಿ ಇದ್ದಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ, ಅದಕ್ಕೊಬ್ಬೊಬ್ಬರನ್ನು ಮುಖ್ಯಸ್ಥರು ಮಾಡಿದ್ದಾರೆ, ಅದರ ಮೇಲ್ವಿಚಾರಣೆಗೆ ರಮೇಶ್ ಗೌಡರನ್ನು ಮಾಡಿದ್ದಾರೆ. ಇದು ಕಾರ್ಪೊರೇಷನ್ಗೆ 369 ಸೀಟ್ಗಳಿದೆ. ಇಲ್ಲಿ ಎಷ್ಟು ಸೀಟ್ ನಿಲ್ಲೋದು, ಏನು ಮಾಡೋದು? ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಹೀಗೆ ನಮ್ಮ ರಾಜ್ಯದ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಾರ್ಟಿ ಆಫೀಸ್ಗೆ ಬರ್ತೇನೆ, ಎಲ್ಲಿ ಕಾರ್ಯಕ್ರಮ ನಡೆದರೆ ಅಲ್ಲಿಗೆ ಹೋಗ್ತೇನೆ. ನನಗೆ ಮಾತಾಡೋದಕ್ಕೆ ಅದು ಭಗವಂತನ ಅನುಗ್ರಹ. ಶೃಂಗೇರಿ ಶಾರದಾಂಬೆ ಆ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾಳೆ. ನಾನು ಈಗ 75 ವರ್ಷದಲ್ಲಿ ಏನು ನಡೀತು ಅಂತ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಅದರಿಂದ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಆ ಕೆಲಸದ ವಿಷಯದಲ್ಲಿ ಎಲ್ಲಿ ನನ್ನ ಪ್ರವೇಶ ಅವಶ್ಯಕತೆ ಇದೆಯೋ ಆ ಹಂತದಲ್ಲಿ ನಾನು ರಾಜ್ಯಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ, ದೇಶಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ. ಇಷ್ಟು ಮಾತ್ರ ಇವತ್ತು ನಿಮ್ಮ ಮುಂದೆ ನಿವೇದನೆ ಮಾಡಿಕೊಳ್ತೇನೆ. ಒಂದು ರಾಜ್ಯಸಭಾ ಸದಸ್ಯ ಸ್ಥಾನದಿಂದಲೇ ನನ್ನ ಮೋದಿಯವರ ಸಂಬಂಧ ಮುಗಿದೋಯ್ತು ಅನ್ನೋ ತಪ್ಪು ಕಲ್ಪನೆ ಈ ರಾಜ್ಯದ ಜನತೆಯಲ್ಲಿ ಇರಬಾರದು ಅಂತ ಹೇಳಿ ನಾನು ಈ ಸ್ಪಷ್ಟೀಕರಣ ಇವತ್ತು ನಿಮ್ಮ ಮುಂದೆ ನೀಡುತ್ತಾ ಇದ್ದಾರೆ. ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ. ನಾವೆಲ್ಲ ಆನಂದವಾಗಿ ಊಟ ಮಾಡೋಣ. 1 ಗಂಟೆ ಆಯಿತು. ಬ್ರೀಫ್ ಆಗಿ ಇಂಗ್ಲಿಷ್ ಏನ್ ಹೇಳಿದ್ರೆ ಬ್ರೀಫ್ ಆಗಿ 1-2 ನಿಮಿಷ ಇಂಗ್ಲಿಷ್ ಹೇಳಿ. ಬ್ರೀಫ್ ಆಗಿ ಈಗ ನ್ಯಾಷನಲ್ ಮೀಡಿಯಾಕ್ಕೆ ಮೇಡಮ್, I want to say few words. ಮತ್ತೆ ಊಟಕ್ಕೆ ಹೋಗೋಣ. ಇಟ್ಬಿಡಿ. ಇನ್ನೊಂದಿಬ್ಬರು My ಕಮ್ಮಿ. personal relationship with the Prime Minister Modi is from 2014. From last 10 years, on various occasions, we have exchanged so many ways among ourselves. My friendship with Modi is not because of this Rajya Sabha membership. Rajya Sabha membership is not an important issue. To continue our friendship, there will be no hesitation on my part to say anything pertaining to the state or to the center. Even today, I may meet the Prime Minister Narendra Modi to interact and to present whatever the problems that concern the state and the center. And we will continue in NDA minister holds important portfolio
he will continue as a cabinet minister. And this Rajya Sabha, which is I only say the media has been trying to project Devagowda with other 5-6 members. Devagowda. I have never asked if I am so interested. When I went to Delhi on 26th, I could have met the Prime Minister. I could have met the Home Minister. I am not interested. I straight away come back. Please understand. How long? I am now 93. Yes, memory is very alert. My working style is still, I am a person who never sit idle. I will always do what best I can to serve the people of Karnataka and also the state. Now, the tamarind or jackfruit issue, I am sending a reminding letter. I pursue the matter to see that it should be cleared. It is only in the interest of the farmers. There is no personal interest for me. Like that, various interests are there. I am not going to give all those details. There are so many issues. When I meet next time, I will share some of the other important issues. Now, I think the clarification about the so-called the Rajya Sabha, I made it very clear. My personal bondage with NDA, especially with the Prime Minister, will continue as long as I am alive. And I hope and trust he is very healthy, has got the capacity to run the nation. He is now just 74 or 75. I think another 10 years he can robust health and he can continue to serve this great nation, a population of 145 crores. So I hope and trust he is a firm believer of Lord Shiva. He went to Kedarnath. He improved the Kedarnath temple where the road was totally collapsed, including the temple, the premises. Lot of money was spent by when he was the chief minister of Gujarat. And Somnath is made a all-round improvement. So he has come to here Vivekananda temple for 55 hours. He has Mauna Vrata. He is a very God-fearing man. In addition to his political engagements, he is by birth he has got the blessings of Almighty. I hope and trust he will continue to run this country to further strengthen our country's all-round progress, not only economic, not only on defense side, on so many issues. Now, our opponents are fighting about this price rise of the petrol and diesel and crude oil. I don't want to explain under what circumstances now the country has to face all these things. I have already explained.
there is no need for me to further explain on that. I think today we will conclude. We will again reiterate this. Don't be unnecessarily try to our friends should not overplay, having not allowed me to continue in Rajya Sabha. My relationship, my bondage with Modi ji as somewhere strained. It is not at all. My relationship, my friendship, my personal bondage will continue as long as I am alive, and I will try to persuade the issues pertaining to the state and the center so far as the development is concerned. With these words, we will conclude today. We will have good lunch. Ramesh could have arranged. We will all together eat together and disperse it. With these words, I thank you one and all, electronic media, print media, and the press, the media. Thank you one and all. Namaskar. Jai Hind. ಏನು ಕೇಳ್ತಾರಂತೆ ಒಂದೆರಡು ಕ್ವಶನ್ಸ್ ಇದೆ ಕೇಳ್ತಿದ್ದಾರೆ ಕಾಂಗ್ರೆಸ್ನವರಿಗೆ ನಿಮ್ಮ ಬಗ್ಗೆ ಭಯಂಕರ ಪ್ರೀತಿ ಬಂದಿದೆ. ಕಳೆದ ಬಾರಿ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ, ಈ ಬಾರಿ ಬಿಜೆಪಿ ಆಯ್ಕೆ ಮಾಡಿಲ್ಲ ಅಂದ್ರೆ ಬಹಳ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ನಿಮ್ ಬಗ್ಗೆ ಈಗ ಬಹಳ ಪ್ರೀತಿ ಬಂದಿದೆ. ಹೋದ ಬಾರಿ ಆಯ್ಕೆ ಮಾಡಿದ್ರಿ, ಈ ಬಾರಿ ಬಿಜೆಪಿ ಅವರು ಆಯ್ಕೆ ಮಾಡ್ಲಿಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾನು ಈ ವಿಷಯದಲ್ಲಿ ಯಾವುದೇ ಆಸಕ್ತಿ ವಹಿಸಿಲ್ಲ. ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಈ MLC ವಿಷಯದಲ್ಲಿ ಮೊನ್ನೆ ಚರ್ಚೆ ಮಾಡಿದ್ದಾರೆ. ಬಹುಶಃ ಶುಕ್ರವಾರ ವಿತ್ಡ್ರಾಯಲ್ಲಿರ್ಬೋದು. ನಮ್ಮಲ್ಲಿರೋರು 18 ಜನ. ಗುರುವಾರ ಸಾಯಂಕಾಲ ಬರ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ 18 ಜನದ್ದು ಅನವಶ್ಯಕವಾಗಿ ಜಿ ಟಿ ದೇವೇಗೌಡರು ಅವ್ರ ವಿಷಯ ನಾನು ಮಾತಾಡಿದ್ದೇನೆ. ಆದರೆ 18 ಜನರೇ ಗೆಲ್ಲಕ್ಕಾಗಲಿಲ್ಲ ನಮ್ಮ ಅಭ್ಯರ್ಥಿ. ಕುಮಾರಸ್ವಾಮಿ ಅವರು ಬಂದು ಅವರು ಮಿತ್ರ ಪಕ್ಷದ ಮಾತನಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕಿಂತ ನಾನು ಹೆಚ್ಚು ಹೇಳಬೇಕು. Please. Sir, Modi completes 12 years in office, sir. Prime Minister Modi completed 12 years in office. Your comment. ನಿಮ್ಮ ಮನಸ್ಸಿನಲ್ಲಿ ನನಗೆ ಸರಿಯಾಗಿಂದ ಕೇಳ್ತಾರೆ. ಮೋದಿ ಅವರು 12 ವರ್ಷ ಕಂಪ್ಲೀಟ್ ಮಾಡಿದ್ರಲ್ಲ ಅಂತ. ಪ್ರೈಮ್ ಮಿನಿಸ್ಟರ್ 12 years ಕಂಪ್ಲೀಟೆಡ್ ಅಂತ ಹೇಳ್ತಾರೆ. ರೆಕಾರ್ಡ್ ಅನ್ನು ಮುಂದೆ ಹೋಗಿದ್ದಾರೆ. 12 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ 12 years ಪ್ರೈಮ್ ಮಿನಿಸ್ಟರ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇವರು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ರಿಯಾಕ್ಷನ್ ಅಂತ ಕೇಳಿ. ನೋಡಿ, ಎಲ್ಲ ಪತ್ರಿಕೆಗಳು ನೀರುಗಿಂತ ಒಂದಿನ ಹೆಚ್ಚು ಅವರು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದ್ದಾರೆ. ದೇಶದ ಪ್ರಗತಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆರ್ಥಿಕ ಪ್ರಗತಿ ಹೆಚ್ಚಾಗಲಿಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ವಿಶ್ವದಲ್ಲಿ ನಮ್ಮ ದೇಶಕ್ಕೆ ಒಂದು ಸ್ಥಾನವನ್ನು
ಕಲ್ಪಿಸಿಕೊಡ್ತಕ್ಕಂಥದ್ರಲ್ಲಿ ಸಮರ್ಥರಾಗಿದ್ದಾರೆ. ಇಷ್ಟು ಎತ್ತರಕ್ಕೆ ಬೆಳೆದಂಥದ್ದು ಅವರ ಸಾಧನೆ ಏನಿದೆ, ಅದರಿಂದ ಮಾಧ್ಯಮಗಳು ಅದನ್ನು ಗುರುತಿಸಿ ಇವತ್ತು ಹಲವಾರು ಮಾಧ್ಯಮಗಳು ಲೇಖನಗಳನ್ನು ಮಾಡಿದ್ದಾರೆ. ನಾನು ಓದಿದ್ದೇನೆ, ತುಂಬ ಸಂತೋಷ. ಏಕೆ ಅಂತ ಹೇಳಿದರೆ ವಾಸ್ತವಾಂಶ ಏನಿದೆಯೋ ಅದನ್ನು ಮಾಧ್ಯಮಗಳಲ್ಲಿ ಇವತ್ತು ಹೊರತಂದಿದ್ದಾರೆ. ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅಭಿನಂದಿಸ್ತೇನೆ. ನಮಸ್ಕಾರ. ಸುಮ್ಮನೆ ಚರ್ಚೆ ಅವಶ್ಯಕತೆ, ಊಟ ಮಾಡೋದು ಈ ಕ್ವಶನ್ ಅಂಡ್ ಆನ್ಸರ್ ಬೇಡ. ಏನು ಏನು ಕೇಳಿದ್ರೆ ಎಲ್ಲ ಕ್ಲಿಯರ್ ಮಾಡಿರಲ್ಲ ಸರ್. ಅವರು UP ಇಂದ ನಿಮ್ಮನ್ನ ರಾಜ್ಯಸಭೆ ಕಳಿಸ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನೀವು ಏನು ಬೇಕಾದರೂ ಮಾಡ್ಬೋದು, ಸೃಷ್ಟಿ ಮಾಡ್ಬೋದು. ಊಟ ಮಾಡಿ.